ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಇದೀಗ ಮುಗಿಬೀಳ್ತಿದ್ದಾರೆ, ಸಮರ ಸಾರ್ತಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಒತ್ತಡ ಹಾಕ್ತಿದ್ದಾರೆ. 4 ಸಾರಿಗೆ ನಿಗಮಗಳಿಂದ ಬೆಂಗಳೂರು ಚಲೋ ಕರೆ ಕೊಟ್ಟಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಇವತ್ತು ಬೆಂಗಳೂರು ಚಲೋ ಮೂಲಕ ಸಾರಿಗೆ ನೌಕರರ ಪ್ರತಿಭಟನೆ ಆರಂಭ ಆಗಿದೆ. ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸುತ್ತಿದ್ದಾರೆ ನೌಕರರು. ಮೈಸೂರು, ಬೆಳಗಾವಿ ಸೇರಿದಂತೆ ವಿವಿಧ ಕಡೆಯಿಂದ ಆಗಮಿಸುತ್ತಿದ್ದಾರೆ. ನೋ ಪೇ ನೋ ವರ್ಕ್ ಅಸ್ತ್ರವನ್ನ ಬಳಸುತ್ತಿದ್ದಾರೆ. ನೋ ಪೇ ನೋ ವರ್ಕ್ ಅಷ್ಟೇ. ಇನ್ನು ರಾಜ್ಯ ಸರ್ಕಾರದ ಈ ಒಂದು ಸುಳ್ಳು ಭರವಸೆಗೆ ಸಾರಿಗೆ ನೌಕರರು ಬಗ್ತಾ ಇಲ್ಲ. 4 ಗಂಟೆವರೆಗೂ ಕೂಡ ಸರ್ಕಾರಕ್ಕೆ ಬೇಡಿಕೆ ಈಡೇರಿಸಲು ಡೆಡ್ಲೈನ್ ಅನ್ನ ಕೊಟ್ಟಿರುವಂತದ್ದು ಸಾರಿಗೆ ನೌಕರರು. ಹಾಗಾಗಿ ಸಂಜೆ 4 ಗಂಟೆವರೆಗೂ ಕೂಡ ಡೆಡ್ಲೈನ್ ಕೊಡ್ತಾ ಇದ್ದೀವಿ, ಇವತ್ತೇ ತೀರ್ಮಾನ ಆಗಬೇಕು, 38 ತಿಂಗಳ ಸಂಬಳ ಏನು ಹಿಂಬಾಕಿ ಇರುವಂತದನ್ನ ಕೊಡ್ತೀವಿ ಅಂತ ಹೇಳಿ ಮಾತನ್ನ ಕೊಟ್ಟಿದ್ರು. ಅದರ ಪ್ರಕಾರ ಕೊಡಬೇಕು. ಈಗ 38 ತಿಂಗಳು ಅಂತ ಹೇಳಿ ಈಗ 26 ತಿಂಗಳಿಗೆ ಇಳಿದಿದ್ದಾರೆ. 26 ತಿಂಗಳ ಸಂಬಳವನ್ನ ಬಾಕಿ ಕೊಡ್ತೀವಿ ಈಗ ಅಂತ ಹೇಳಿ. ಹಾಗಾಗಿ ಈಗಲೂ ಕೂಡ ಅದನ್ನ ಬಿಡುಗಡೆ ಮಾಡಿಲ್ಲ, ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಅದು ಕೂಡ ಯಾವಾಗ ಮಾಡ್ತಾರೆ ಅದು ಕೂಡ ಗ್ಯಾರಂಟಿ ಇಲ್ಲ. ಕಳೆದ ಬಾರಿಯೂ ಕೂಡ ಸುಳ್ಳು ಭರವಸೆಯನ್ನ ಕೊಟ್ಟಿದ್ರು, ಆದ್ರೆ ನೋ ಯೂಸ್, ಏನು ಬದಲಾವಣೆ ಆಗಿಲ್ಲ. ದಿಢೀರಾಗಿ ಸಿದ್ದರಾಮಯ್ಯ ಅವರು ಒಂದು ಸಭೆ ಮಾಡ್ತಾರೆ, ಸಭೆ ಮಾಡಿ ಒಂದು ಭರವಸೆಯನ್ನ ಕೊಟ್ಟು ಕಳಿಸ್ಬಿಡ್ತಾರೆ, ಕನ್ವಿನ್ಸ್ ಮಾಡಿ ಕಳಿಸ್ತಾರೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನು ಇಲ್ಲ. ಹಾಗಾಗಿ ಇವತ್ತು ಕನಿಷ್ಠ ಪಕ್ಷ ತೀರ್ಮಾನ ಆಗಲೇಬೇಕು ಅಂತ ಹೇಳಿ ಸಾರಿಗೆ ನೌಕರರು ಹಠ ಹಿಡಿದಿದ್ದಾರೆ. ಹಾಗಾಗಿ ಬೆಂಗಳೂರು ಚಲೋ ಅನ್ನುವಂಥ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿರುವಂಥದ್ದು ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಈಗಾಗಲೇ ನಡೀತಾ ಇದೆ. ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಅದರಲ್ಲೂ ಕೂಡ ಹಲವು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. 38 ತಿಂಗಳ ಹಿಂಬಾಕಿ ಹಣ ವಿಚಾರದಲ್ಲಿ 26 ತಿಂಗಳಿಗೆ ಬಂದಿದ್ದಾರೆ. ಅದರಲ್ಲೂ ಕೂಡ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರು, ಪರಿಷ್ಕರಣೆ ಮಾಡಲೂ ಇಲ್ಲ. ಪರಿಷ್ಕರಣೆ ಮಾಡೋದಿರಲಿ, ಹಿಂಬಾಕಿ ಇರುವಂಥ ಹಣನೇ ಇನ್ನೂ ಕೊಟ್ಟಿಲ್ಲ. 38 ತಿಂಗಳಿಂದ 26 ತಿಂಗಳಿಗೆ ಬಂದಿದ್ದಾರೆ. ಅದು ಯಾವಾಗ ಕೊಡ್ತಾರೆ ಅನ್ನೋದು ಕನ್ಫರ್ಮ್ ಇಲ್ಲ. ಅದಾದ ನಂತರ ಬೇರೆ ಬೇರೆ ಮಾನಸಿಕ ಒತ್ತಡಗಳು, ಟಾರ್ಚರ್ ಕೂಡ ಇಲ್ಲಿ ಸಾರಿಗೆ ನೌಕರರಿಗೆ ಸಿಗ್ತಾ ಇದೆ. ಇದೆಲ್ಲವೂ ಕೂಡ ನಿಲ್ಲಬೇಕು. ಹೀಗೆ ಹಲವು ಬೇಡಿಕೆಗಳನ್ನ ಇದೀಗ ಮುಂದಿಟ್ಟುಕೊಂಡು ಸಾರಿಗೆ ನೌಕರರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ಕಾರ್ಮಿಕರ ಕಿರುಕುಳ ನಿಲ್ಲಬೇಕು, ಅವರ ಸಂಬಳ ಏನು ಬಾಕಿ ಇದೆ ಅದೆಲ್ಲವೂ ಕೂಡ ಕೊಡಬೇಕು. ಕಳೆದ ಬಾರಿ 2024ರಲ್ಲಿ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರು, ಆದರೆ ಮಾಡಲಿಲ್ಲ. ಅದು ಯಾವಾಗಿಂದ ಜಾರಿ ಮಾಡ್ತೀರಿ? ಜಾರಿ ಮಾಡಿದ್ರೂ ಕೂಡ ಯಾವಾಗಿಂದ ಅನ್ವಯ ಆಗುತ್ತೆ? ಕಾರಣ 2024ರ ಮಾತನ್ನ ಕೊಟ್ಟಿದ್ರು ಅವರು, ಆದ್ರೆ 2026 ಇವಾಗ 1 ವರ್ಷ ಹಾಗಾದ್ರೆ ಪರಿಷ್ಕರಣೆ ಮಾಡಿನೇ ಕೊಡ್ತಾರಾ ಅಥವಾ ಅಷ್ಟೇ ಸಂಬಳ ಕೊಡ್ತಾರಾ ಅನ್ನುವಂಥದ್ದು ಕನ್ಫರ್ಮ್ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಪ್ರತಿ ಬಾರಿ ರಾಜ್ಯ ಸರ್ಕಾರ ಒಂದು ಭರವಸೆ ಕೊಡುತ್ತೆ, ಆದ್ರೆ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ ಅಂತ ಹೇಳಿ ಇದೀಗ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರಿಗಳನ್ನ ಕೂಗುವ ಮೂಲಕ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಹಲವು ಕಾರ್ಮಿಕರು ಭಾಗಿಯಾಗ್ತಿದ್ದಾರೆ. ಇದು ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್. ಇದು ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರಿಗಳನ್ನ ಕೂಗುವ ಮೂಲಕ, ಘೋಷಣೆಗಳನ್ನ ಕೂಗುವ ಮೂಲಕ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಂದು ಕಡೆ ಸಾರಿಗೆ ಇಲಾಖೆಯ ಸಚಿವರು ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ.